ಆ ರಾಜಾರಾಮ್ನ ನೋಡ್ತಿದ್ದ ಹಾಗೆ ನಿಮ್ಮ ಮಧುರ ಕ್ಷಣಗಳು ನೆನಪಿಗೆ ಬಂದು ನೀವು ಆ ಸೇಡನ್ನ ಮರೀತೀರಾ ಹೇಗೆ? ಸಾರಿ ಮೇಡಮ್. ನನ್ನ ಜೀವನಕ್ಕೆ ಆ ರಾಜಾರಾಮ್ ಮಸಿ ಬೆಳೆದಿದ್ದಾನೆ. ನನಗ ಅವನ ಬಗ್ಗೆ ಸ್ವೀಟ್ ಮೆಮರೀಸ್ ಯಾಕಿರತ್ತೆ? ಮದುವೆ ಮಾಡ್ಕೊ ಅಂದ್ರೆ ಯಾವ ಕುಟುಂಬಕ್ಕೋಸ್ಕರ ನನ್ನ ದೂರ ಮಾಡಿದ್ನೋ ಆ ಹೆಂಡತಿ, ಆ ಕುಟುಂಬ, ಆ ಮನೆ, ಆ ಆಸ್ತಿ ಯಾವುದು ಅವನಿಗೆ ಸಿಗದೆ ಇರೋ ತರ ಮಸಿ ಬೆಳಿತೀನಿ. ಆ ರಾಜಾರಾಮ್ ಒಬ್ಬಂಟಿಯಾಗಿ ಬದುಕು ಭಾರವಾಗಿ ಸಾವೇ ಬೆಟರ್ ಅಂತ ಒದ್ದಾಡಬೇಕು. ಆವಾಗ ಅವನ್ ಮೇಲಿದ್ದ ದ್ವೇಷನ ಅವನ್ ಮುಂದಿಡ್ತೀನಿ. ಅಲ್ಲಿವರೆಗೂ ಹೀಗೆ ಒಳ್ಳೆಯವಳ ಥರ ನಾಟಕ ಮಾಡ್ತಾ ನಂಬಿಸ್ತಾ ನಿನ್ನಂತವ್ರಿಗೂ ಅರ್ಥ ಆಗದೆ ಇರೋ ಹಾಗಿರ್ತೀನಿ. ಮತ್ತೆ ಯಾಕ ಕೈಗಳನ್ನ ಅಷ್ಟು ತಿಕ್ಕಿ ತೊಳಿತಿದ್ರಲ್ಲ? ನಾನು ಆ ರಾಜಾರಾಮ್ನ ಪ್ರೀತಿಸಿದ್ದಿಲ್ಲದಿಂದ ಅವನ ಸ್ಪರ್ಶ ನನ್ನಲ್ಲಿ ಮರ್ತ ಹೋಗದೆ ಇರೋಷ್ಟು ಬೆರ್ತದೆ. ಆದ್ರೆ ಇವಾಗ ಅವನ ಸ್ಪರ್ಶ ನನಗೆ ಮೈ ಉರಿಯೋ ಥರ ಮಾಡುತ್ತೆ. ನನ್ನನ್ನು ಮುಟ್ಟಿರೋ ಕೈಗಳನ್ನ ಆಸಿಡ್ ಹಾಕಿ ಸುಟ್ಬಿಡೋಣ ಅನಿಸ್ತಿದೆ. ಅವನ್ ಪತನ ನಾನ್ ನೋಡ್ಬೇಕು. ಹಾಗೆಲ್ಲ ಮಾತಾಡಿ ಮಾತುಗಳಲ್ಲೇ ನನಗೆ ಚಿತ್ರಹಿಂಸೆ ಕೊಡ್ತಾ ಸಾಯಿಸ್ಬೇಡಿ ದೊಡ್ಡಪ್ಪ. ತಗೊಳ್ಳಿ, ಈ ಚಾಕು ತಗೊಂಡು ಒಂದೇ ಸಲ ನನ್ನ ಸಾಯಿಸ್ಬೇಡಿ. ನನ್ನ ಕೈಯಲ್ಲಿ ಚಾಕು ಹಿಡ್ಕೊಂಡು ಬಂದಿದ್ದು ನಿಮ್ಮನ್ನ ಸಾಯಿಸಕ್ಕಲ್ಲ, ನಿಮ್ ಕೈಯಾರೆ ನಾನ್ ಸಾಯೋಕೆ. ತಗೊಳ್ಳಿ ದೊಡ್ಡಪ್ಪ, ಸಾಯಿಸ್ಬೇಡಿ. ತಗೊಳ್ಳಿ, ನನ್ನ ಸಾಯಿಸ್ಬೇಡಿ. ಸಾಯಿಸ್ಬೇಡಿ, ನನ್ನ ಸಾಯಿಸ್ಬೇಡಿ. ದೊಡ್ಡಪ್ಪ, ದೊಡ್ಡಪ್ಪ, ನಿಂತ್ಕೊಳ್ಳಿ ದೊಡ್ಡಪ್ಪ. ಹಾಗ ಹೊರಟೋಗ್ಬೇಡಿ ದೊಡ್ಡಪ್ಪ. ನನ್ ಮಾತನ್ನ ನೀವ್ ನಂಬಿದ್ರೆ ದೊಡ್ಡಮ್ಮನ ಹತ್ರ ಬನ್ನಿ. ನಂಬದೆ ಹೋದ್ರೆ ನನ್ನ ಇಲ್ಲೇ ಸಾಯಿಸ್ಬೇಡಿ ದೊಡ್ಡಪ್ಪ. ಪ್ಲೀಸ್ ದೊಡ್ಡಪ್ಪ, ಸಾಯಿಸ್ಬೇಡಿ ಪ್ಲೀಸ್. ಪ್ಲೀಸ್ ದೊಡ್ಡಪ್ಪ. ನಿನ್ನಿಂದಾಗಿ ನಾನು ಯಾವತ್ತೂ ಸತ್ತು ಹೋದೆ.
ತಗೊಂಬಂದ್ಯಾ ಕೊಡಿಲಿ. ನನಗೆ ಅಂತ ಹೇಳಿದ್ರಲ್ರಿ. ಹಂಗೆ ಹೇಳಿದಕ್ಕೆ ತಾನೇ ನೀನು ಹೋಗಿ ತಂದಿರೋದು. ಇಲ್ಲಾಂದ್ರೆ ಹೋಗ್ತಾ ಇದೀಯಾ ದೃಷ್ಟಿ ಬೊಂಬೆ ಥರ ಇಲ್ಲೇ ಕುತ್ಕೊಂಡಿರ್ತಿದ್ದೆ. ಅಬ್ಬಬ್ಬಬ್ಬಬ್ಬ ಎಷ್ಟು ಸಖತ್ತಾಗಿದೆ ಕಣ ಇದು. ಎಷ್ಟೊಂದು ರುಚಿ. ಅಬ್ಬಬ್ಬಬ್ಬಬ್ಬ ಇದು ಲಾಸ್ಟ್ ಒಂದು ಸ್ವಲ್ಪ ಇದೆ. ಎಲ್ಲಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಆಮರು. ಆ ಆ ಆ ಬಾ. ಏನೇ ಇವತ್ತು ನಿಮ್ಮ ಮನೇಲಿ ಉಪವಾಸ ಮಾಡ್ದೇನೆ ಇಲ್ಲಿ ಬಂದು ಚೆನ್ನಾಗಿ ಪ್ರಸಾದ ತಿಂದೆ ಕಣೆ. ಇಲ್ಲಿ ಕಡೋ ಹೋಗು ಹೋಗಿ ಇನ್ನೊಂದು ಎತ್ಕೋಬಾ. ನಾನೇನು ತಿನ್ನಲ್ಲ. ಹೋಗು ಹೋಗು ಹೋಗು, ಖಾಲಿ ಆಗಿಬಿಡುತ್ತೆ. ಹೋಗು ಬೇಗ. ಅಲ್ಲಿ ಪ್ರಸಾದ ಮುಗ್ದೋಯ್ತು. ನನ್ನ ಹೊಟ್ಟೆ ತುಂಬಾಯ್ತು ಕಣೆ. ಅಮ್ಮಯ್ಯ, ನಾನು ಹೋಗಿ ಬರ್ತೀನಿ. ಏನೇ ಇದೆಲ್ಲ ಇಲ್ಲಿ ನೆತ್ಕೊಂಡು ಹೋಗಿ ಆ ಕಡೆ ಬಿಸಾಕ್ಬಿಡು. ಇಲ್ಲ ಅಂದ್ರೆ ಇದನ್ನೆಲ್ಲ ನಾನೇ ತಿಂದಿದ್ದು ಅಂತ ನನ್ನ ಮೇಲೆ ದೃಷ್ಟಿ ಹಾಕ್ಬಿಡ್ತಾರೆ.